ಟ್ರಕ್ ಅನ್ನು ಚಲಾಯಿಸಿದಂತಹ ಅಪ್ರಾಪ್ತ ಬಾಲಕನಿಗೆ ಭಾರಿ ದಂಡವನ್ನು ವಿಧಿಸಲಾಗಿದೆ. ನ್ಯಾಯಾಲಯದಿಂದ 25,000 ದಂಡವನ್ನು ವಿಧಿಸಿ ಆದೇಶವನ್ನ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಭಾರಿ ಗಾತ್ರದ ಟ್ರಕ್ ಅನ್ನ ಈಗ ಚಲಾಯಿಸಿರುವುದು ಇನ್ನು ಅಪ್ರಾಪ್ತ ಯುವಕ. ಹಾಗಾಗಿ ಸದ್ಯಕ್ಕೆ ನ್ಯಾಯಾಲಯದಿಂದ 25,000 ದಂಡವನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದೆ ಕೋರ್ಟ್. ಬೆಳಗಾವಿ ನಗರದ ಟಿಳಕವಾಡಿಯಲ್ಲಿ ನಡೆದಂತಹ ಘಟನೆ ಇದು. ವಾಹನ ನೀಡಿದ ಮಾಲೀಕನಿಗೂ ಕೂಡ ದಂಡವನ್ನ ವಿಧಿಸಿದೆ. ತಪ್ಪಲ್ವಾ? ಏನೋ ಒಂದು ಅಪ್ರಾಪ್ತನ ಕೊಟ್ಟಿರ್ತೀರಿ, ಏನೋ ಒಂದು ಹೆಚ್ಚು ಕಡಿಮೆ ಆಗಿ ಅವನು ಬೇರೆಯವರು ಗುದ್ದಿ ಅವನಿಗೂ ಹೆಚ್ಚು ಕಡಿಮೆ ಆಗಿ ಯಾರು ಇದನ್ನ ಜವಾಬ್ದಾರಿ ವಹಿಸಿಕೊಳ್ತಾರೆ? ಮೊದಲಿಗೆ DLO ಲೈಸೆನ್ಸ್ ಎಲ್ಲದಕ್ಕೂ ಮೀರಿ 18 ವರ್ಷದ ಒಳಗಡೆ ಹೇಗೆ ಕೊಟ್ರಿ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೋರ್ಟ್ ಮಾಡಿರುವಂತದ್ದು. ಜೊತೆಗೆ ಮಾಲೀಕನಿಗೆ ಹಾಗೂ ಆ ಒಂದು ಅಪ್ರಾಪ್ತ ಬಾಲಕನಿಗೆ ಇಬ್ಬರಿಗೂ ಕೂಡ ದಂಡವನ್ನ ವಿಧಿಸಿದೆ ನ್ಯಾಯಾಲಯ. 25,000 ದಂಡವನ್ನ ವಿಧಿಸಿ ಟ್ರಕ್ ಅನ್ನ ಬಿಡುಗಡೆಗೊಳಿಸಿದೆ ನ್ಯಾಯಾಲಯ. ಬೆಳಗಾವಿ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಹಾಗಾಗಿ ತನಿಖೆಯನ್ನ ನಡೆಸಿದಂತಹ ಪೊಲೀಸರು ಎಲ್ಲ ವಿಚಾರವನ್ನ ಡೀಟೇಲ್ಸ್ ಕೊಟ್ಟಿದ್ರು. ಕೋರ್ಟ್ ಇದೀಗ ಶಿಕ್ಷೆಯ ಮೂಲಕ ತನ್ನ ಆದೇಶವನ್ನ ಪ್ರಕಟ ಮಾಡಿದೆ. ಇನ್ನು ನ್ಯಾಯಾಲಯದಿಂದ 25,000 ಫೈನ್ ಅನ್ನ ಹಾಕಲಾಗಿದೆ. ಅಪ್ರಾಪ್ತ ಯುವಕನೋರ್ವ ಟ್ರಕ್ ಅನ್ನ ಚಲಾಯಿಸಿದ ಪರಿಣಾಮವಾಗಿ ಇದು ಕಂಪ್ಲೇಂಟ್ ಆಗಿತ್ತು. ಹಾಗಾಗಿ ಕೋರ್ಟ್ ಸೂಕ್ತ ಶಿಕ್ಷೆಯನ್ನ ವಿಧಿಸಿದೆ. ಈ ಒಂದು ಅಪ್ರಾಪ್ತನಿಗೆ ಗಾಡಿ ಕೊಟ್ಟಂತಹ ಮಾಲೀಕನಿಗೂ ಕೂಡ ಕೇಸ್ ಬಿದ್ದಿರುವಂತದ್ದು. ಇದು ತಪ್ಪಲ್ವಾ? ಎಷ್ಟೋ ಬಾರಿ ಎಷ್ಟೋ ಅಪಘಾತಗಳು ಸಂಭವಿಸ್ಬಿಟ್ಟಿದೆ. ಕಾರ್ ಕೊಡೋದು, ಬೈಕ್ ಕೊಡೋದು, ಜೊತೆಗೆ ಕೊಟ್ಟಂತ ತಂದೆ ತಾಯಿಗಳನ್ನ ಕೂಡ ಕೋರ್ಟ್ ಕರೆಸಿ ಬುದ್ಧಿವಾದ ಹೇಳಿ ಫೈನ್ ಹಾಕಿಸಿ ಕಳಿಸಿರುತ್ತೆ. ಆದ್ರೂ ಅಂಥ ಪ್ರಕರಣಗಳು ಮಾತ್ರ ನಿಲ್ತಾ ಇಲ್ಲ. ಎಷ್ಟೋ ಆಕ್ಸಿಡೆಂಟ್ ಪ್ರಕರಣಗಳು ಇವಾಗ ಸೇಫ್ ಆಗಿ ಹೊರಗಡೆ ಹೋಗಿ ಮನೆಗೆ ಬರೋದೇ ಕಷ್ಟವಾಗ್ಬಿಟ್ಟಿದೆ. ಅಂಥ ಒಂದು ಸಂದರ್ಭದಲ್ಲಿ ಅಪ್ರಾಪ್ತನಿಗೆ ಒಂದು ಟ್ರಕ್ ಅನ್ನ ಹೇಗೆ ಕೊಟ್ರಿ ಅಂತ ಕೋರ್ಟ್ ಪ್ರಶ್ನೆ ಮಾಡೋದ್ರ ಜೊತೆಗೆ ಭಾರಿ ಮೊತ್ತದ ದಂಡವನ್ನ ಕೂಡ ಕೋರ್ಟ್ ವಿಧಿಸಿರುವಂತದ್ದು. 25,000 ದಂಡವನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದೆ. ಬೆಳಗಾವಿ ನಗರದ ಟಿಳಕವಾಡಿಯಲ್ಲಿ ನಡೆದಂತಹ ಘಟನೆ ಇದು. ವಾಹನ ನೀಡಿದಂತಹ ಮಾಲೀಕ ಏನಿದ್ದಾನೆ ಆತನಿಗೂ ಕೂಡ ದಂಡವನ್ನ ಫೈನ್ ಅನ್ನ ಫಿಕ್ಸ್ ಮಾಡಿದೆ ನ್ಯಾಯಾಲಯ. 25,000 ದಂಡವನ್ನ ವಿಧಿಸಿ ಟ್ರಕ್ ಅನ್ನ ಬಿಡುಗಡೆಗೊಳಿಸಿದೆ ನ್ಯಾಯಾಲಯ. ಇನ್ನು ಬೆಳಗಾವಿ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಪ್ರಕರಣ ಇದು. ಇನ್ನು ಅಪ್ರಾಪ್ತನಿಗೆ ಗಾಡಿ ಕೊಟ್ಟಂತ ತಪ್ಪಿಗೆ ಒಂದು ಕಡೆ ಆ ಒಂದು ಟ್ರಕ್ ನ ಮಾಲೀಕನಿಗೂ ಫೈನ್, ಆ ಒಂದು ಗಾಡಿಯನ್ನ ಓಡಿಸಿದ ತಪ್ಪಿಗೆ ಅಪ್ರಾಪ್ತನಿಗೂ ಫೈನ್ ಅನ್ನ ವಿಧಿಸಿದೆ.